ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಬೀದಿ ಬದಿ ವ್ಯಾಪಾರಿಗಳಿಗೆ ನೆರವು ನೀಡದಿದ್ದರೆ ಜನವರಿ 3ಕ್ಕೆ ಉಗ್ರ ಹೋರಾಟ. ಈ ಬಾರಿ ವಿದ್ಯಾರ್ಥಿಗಳು ಹಂಪನಗೌಡರ ಬರ್ತ್ಡೇ ನೆರವೇರಿಸುತ್ತಾರೆ. ಆರ್.ಸಿ. ಪಾಟೀಲ್. ಆಧ್ಯಾತ್ಮ ಕ್ಷೇತ್ರದಲ್ಲಿ ವಿಶ್ವಗುರುವಾಗಿರುವ ಭಾರತ ದೇಶದ ನಾಗರಿಕರು ಪರಿಸರ ಪ್ರಜ್ಞೆ ಇಲ್ಲದಂತೆ ವರ್ತಿಸುತ್ತಿರುವುದು ದುರಂತ. ಸಿದ್ಧಗಂಗಾ ಶ್ರೀ. ನ್ಯಾಯಾಂಗ ಸ್ವಾತಂತ್ರ್ಯ ಇಂದಿನ ಅಗತ್ಯವಾಗಿದೆ. ಅಬ್ದುಲ್ ಗನಿ ವಕೀಲರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಿಂಧನೂರು ಬೀದಿ ವ್ಯಾಪಾರಿಗಳ ಜೀವನವನ್ನು ಧ್ವಂಸಗೊಳಿಸಿ 1 ವರ್ಷಗಳೇ ಗತಿಸಿ ಹೋಯಿತು. ಕಳೆದ ವರ್ಷ 2024 ಡಿಸೆಂಬರ್ 24ರಂದು ನಗರದ ಸಾವಿರಾರು ವ್ಯಾಪಾರಿಗಳ ಬದುಕುವ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಯಿತು. ಜಿಲ್ಲಾಧಿಕಾರಿ ನಿತೀಶ್, ತಾಲೂಕಾ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಹಾಗೂ ಪೌರಾಯುಕ್ತ ಮಂಜುನಾಥ್ ಕುಂಡೂರ್ ಆದಿಯಾಗಿ ಸಂಬಂಧಿಸಿದ ಅಧಿಕಾರಿಗಳು ತಮ್ಮ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಬಡವರ ಬದುಕನ್ನು ಬೀದಿಗೆ ತಳ್ಳಿದ್ದಾರೆಂದು ಕೃಷಿ ಬೆಲೆ ಆಯೋಗದ ಸದಸ್ಯರಾದ ಡಿ.ಎಚ್. ಪೂಜಾರ್ ಅಧಿಕಾರಿಗಳ ಹಾಗೂ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಸಮಿತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಹೆದ್ದಾರಿ 30, ರಾಷ್ಟ್ರೀಯ ಹೆದ್ದಾರಿ 150A ಅತಿಕ್ರಮಣ ಮಾಡಿದ್ದ 300ಕ್ಕೂ ಹೆಚ್ಚಿನ ಬಿಲ್ಡಿಂಗ್ ಮಾಲೀಕರಿಗೆ ನೋಟಿಸ್ ಕೊಟ್ಟರೂ ಅವರ ಕಟ್ಟಡಗಳ ತಂಟೆಗೆ ಹೋಗಲಿಲ್ಲ. PWD ಅಧಿಕಾರಿಗಳು ಮಾರ್ಕ್ ಮಾಡಿದ್ದ ಯಾವ ಬಿಲ್ಡಿಂಗ್ಗಳನ್ನು ಸಹ ಟಚ್ಚೇ ಮಾಡಲಿಲ್ಲ. ಸಿಂಧನೂರಿನಲ್ಲಿ ಬಡವರಿಗೊಂದು ಕಾನೂನು, ಬಲಿಷ್ಠರಿಗೊಂದು ಕಾನೂನು ಇದೆಯೇ ಎಂದು ಪ್ರಶ್ನಿಸಿದರು. ರಸ್ತೆ ಮಧ್ಯದಿಂದ 2 ಕಡೆ 21 ಮೀಟರ್ ರಸ್ತೆ ತೆರವುಗೊಳಿಸುವ ಹೈಕೋರ್ಟಿನ ಈ ಆದೇಶವನ್ನು ಧಿಕ್ಕರಿಸಿದ್ದಾರೆ. ಗಂಗಾವತಿ ರಸ್ತೆಯ ಬಲಭಾಗದಲ್ಲಿ 21 ಮೀಟರ್ ಬಿಟ್ಟು ಹಾಕಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಸ್ಥರ ಶೆಡ್ಗಳನ್ನು ಅಧಿಕಾರಿಗಳು ದೌರ್ಜನ್ಯದಿಂದ ಕಿತ್ತಿ ಎಸೆದರು. ಎಡಭಾಗದಲ್ಲಿ 15 ಮೀಟರ್ಗಿಂತ ಕಡಿಮೆ ಅಂತರದಲ್ಲಿದ್ದ 70ಕ್ಕೂ ಹೆಚ್ಚು ಕಟ್ಟಡಗಳನ್ನು ಹಾಗೆ ಬಿಟ್ಟರು. ನಗರ ಪೊಲೀಸ್ ಠಾಣೆ ಪಕ್ಕದ ರಾಯಚೂರು ರಸ್ತೆಯಲ್ಲಿನ ಬಿಲ್ಡಿಂಗ್ಗಳು 15 ಮೀಟರ್ನಲ್ಲಿವೆ. ಕಳೆದ 3 ವರ್ಷಗಳ ಹಿಂದೆ ಈ ಮಳಿಗೆಗಳ ಮುಂಭಾಗವನ್ನು ಹೊಡೆದು ಹಾಕುವ ಕಾರ್ಯಾಚರಣೆ ಸಮಯದಲ್ಲಿ ಬುಲ್ಡೋಜರ್ ಅನ್ನು ಈಗಿರುವ ಶಾಸಕರೇ ತಡೆದು ನಿಲ್ಲಿಸಿದ್ದರು. ಇದರಿಂದಾಗಿ ಈ ಮಳಿಗೆಗಳ ಕಾರ್ಯಾಚರಣೆ ನಡೆಯಲಿಲ್ಲ ಎನ್ನುವ ಅನುಮಾನಗಳಿವೆ. PWD ಅಧಿಕಾರಿಗಳು 21 ಮೀಟರ್ ಒಳಗಿನ 100 ಕಟ್ಟಡಗಳಿಗೆ ಮಾರ್ಕ್ ಮಾಡಿದ್ದರೂ ಕೂಡ JCBಗಳು ಆ ಕಟ್ಟಡಗಳ ಕಡೆಗೆ ಹೋಗಲೇ ಇಲ್ಲ. ಕುಷ್ಟಗಿ ರಸ್ತೆಯ APMC ಮುಂದುಗಡೆ 21 ಮೀಟರ್ ಬಿಟ್ಟು ಹಾಕಿದ್ದ ಶೆಡ್ ಮತ್ತು ಡಬ್ಬಾಗಳನ್ನು ಧ್ವಂಸಗೊಳಿಸಿದರು. ಡಿಪೋ ಬಸ್ ನಿಲ್ದಾಣದ ಬಳಿ 21 ಮೀಟರ್ ಇದ್ದರೂ ಈ ಬಿಲ್ಡಿಂಗ್ಗಳ ತಂಟೆಗಂತೂ ಯಾವ ಅಧಿಕಾರಿಗಳು ಹೋಗಲೇ ಇಲ್ಲ. KPTCL ಮುಂದೆ ಅತಿಕ್ರಮಣ ಆದ ಕಟ್ಟಡಗಳನ್ನು ಮುಟ್ಟಲಿಲ್ಲ. ಜಿಲ್ಲಾಧಿಕಾರಿ ನಿತೀಶ್ ಕೆ, ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಪೌರಾಯುಕ್ತ ಮಂಜುನಾಥ್ ಗುಂಡೂರು ಸೇರಿದಂತೆ ಅನೇಕ ಅಧಿಕಾರಿಗಳು ರಸ್ತೆ ಅತಿಕ್ರಮಿಸಿದ ಬಿಲ್ಡಿಂಗ್ ಮಾಲೀಕರಿಂದ ಲಕ್ಷಾಂತರ ರೂಪಾಯಿ ಮಾಮೂಲಿ ಪಡೆದ ಹಿನ್ನೆಲೆ ದೊಡ್ಡ ಮಹಡಿಗಳು ಸುರಕ್ಷಿತವಾಗಿ ಉಳಿದುಕೊಂಡವು. ಬಸ್ ನಿಲ್ದಾಣದ ಮುಂದಿನಿಂದ ಆದರ್ಶ ಕಾಲೋನಿಗೆ ಹೋಗುವ 3 ಒಳ ರಸ್ತೆಗಳನ್ನು ಅತಿಕ್ರಮಿಸಿ ಬಿಲ್ಡಿಂಗ್ ಕಟ್ಟಲಾಗಿದೆ. ಈ ಕಟ್ಟಡಗಳನ್ನು ಸಹ ತೆರವುಗೊಳಿಸಲು ದೂರು ಕೊಟ್ಟರೂ ಯಾವುದೇ ಕ್ರಮವಾಗಲಿಲ್ಲ. ಕಳೆದ 1 ವರ್ಷದಿಂದ ಬೀದಿ ವ್ಯಾಪಾರಿಗಳ ಗೋಳು ಕೇಳುವವರೇ ಇಲ್ಲ. ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಹೇಳಿದ್ದ ಶಾಸಕರು, ಅಧಿಕಾರಿಗಳು ಮಾತು ಉಳಿಸಿಕೊಳ್ಳಲಿಲ್ಲ. ಆಳುವ ಪಕ್ಷಗಳ ಯಾವ ನಾಯಕರು ಈ ಬಡವರ ನೆರವಿಗೆ ಬರುತ್ತಿಲ್ಲ, ಮುಂದೆಯೂ ಕೂಡ ಬರುವ ಭರವಸೆಯಂತೂ ಇಲ್ಲ. ರಿಯಾಜ್ ತಂದೆ ವಲಿಸಾಬ್ ವಯಸ್ಸು 22, ಬಸವರಾಜ್ ತಂದೆ ನಾಗಪ್ಪ ವಯಸ್ಸು 59, ಸೌಕತ್ ಅಲಿ ವಯಸ್ಸು 30 ಈ 3 ಜನ ಬೀದಿ ವ್ಯಾಪಾರಿಗಳ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡರು. ಈ ಸಾವು ತಾಲೂಕಾಡಳಿತ, ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿವೆ. ಹಾಗೆ 100 ವ್ಯಾಪಾರಿಗಳು ಸಿಂಧನೂರನ್ನು ಬಿಟ್ಟು ಮಹಾನಗರಗಳಿಗೆ ಗುಳೆ ಹೋಗಿದ್ದಾರೆ. ಇನ್ನು ಕೆಲವರು ಸಾಲಗಾರರ ಕಿರಿಕಿರಿ ತಾಳಲಾರದೆ ಹೆದರಿ ಮನೆ ಬಿಟ್ಟು ಹೋಗಿದ್ದಾರೆ. ನಗರಸಭೆಯ ಅಧಿಕಾರಿಗಳ ಸರ್ವೆ ಪ್ರಕಾರ 620 ಶೆಡ್ ಮತ್ತು ಡಬ್ಬಾ ಅಂಗಡಿಗಳು, ತಳ್ಳು ಬಂಡಿಗಳ ಲೆಕ್ಕವಿಲ್ಲ. ಒಟ್ಟು 1,000 ವ್ಯಾಪಾರಿಗಳು, 5,000ರಷ್ಟು ಕುಟುಂಬ ಅವಲಂಬಿತ ಬದುಕನ್ನು ಬರ್ಬಾದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ 2026 ಜನವರಿ 2 ಮತ್ತು 3ರಂದು ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆಂದು ಎಚ್ಚರಿಕೆ ನೀಡಿದರು. ಈ ವೇಳೆ ನಾರಾಯಣ್ ಬೆಳಗುರ್ಕಿ, ಚಿಟ್ಟಿಬಾಬು, ರಮೇಶ್ ಪಾಟೀಲ್, ಬಸವರಾಜ್ ಅಂಚನಾಳ್, ಬಸವರಾಜ್ ಬಾದರ್ಲಿ ಸೇರಿದಂತೆ ಅನೇಕ ಬೀದಿ ಬದಿ ವ್ಯಾಪಾರಸ್ಥರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಡಿಸೆಂಬರ್ 24ಗಿಂತ ಮುಂಚೆ ಸತತವಾಗಿ 1 ವಾರ PWD ಅವರು ರಸ್ತೆಯಿಂದ 21 ಮೀಟರ್ ಮಾರ್ಕೌಟ್ ಹಾಕಿದ್ರು. ಹಾಗಾಗಿ ತುಂಬಾ ಜನ 21 ಮೀಟರ್ಗಿಂತ ಜಾಸ್ತಿ ಇದ್ದವರು ಕೂಡ ಎಲ್ಲ ಬಗೆಗಿದ್ರೆ ಸ್ವಲ್ಪ ಹಿಂದಿಗೆ ತಕೊಂಡ್ರು. ಉದಾಹರಣೆಗೆ ನಾವು ಏನು ಸರ್ಕಾರ ಹಣ್ಣಿನ ತೋಟ ಮುಂದುಗಡೆ ಇದ್ದಂಥವು ಅವು 25 ಮೀಟರ್ನಲ್ಲಿ ಇದಾವೆ. ಅವ್ರು ಹಿಂದಿಗೆ ತಕೊಂಡ್ರು ಸ್ವಲ್ಪ ಇರಲ್ಲ ಅಂತೇಳಿ.
ಆದ್ರೆ ಈಗ ನೀವು ಹೆಚ್ಚು ಕಡಿಮೆ ಕುಷ್ಟಗಿ ರೋಡ್ ಇರ್ಬೋದು, ರಾಯಚೂರು ರೋಡ್ ಇರ್ಬೋದು, ಗಂಗೋತ್ರಿ ರೋಡ್ ಇರ್ಬೋದು, PWD ಕ್ಯಾಂಪ್ ಇರ್ಬೋದು, ಎಲ್ಲಿ ಕೂಡ 21 ಮೀಟರ್ ತಗಲೇ ಇಲ್ಲ. ಹಾಗಾಗಿ ಈಗ ಅವರು ನಮಗೆ ಅನಿಸ್ತಕ್ಕಂಥದ್ದು ಏನಂತಂದ್ರೆ, ಎರಡು ಅವ್ರು ಹೇಳಿದ್ರು ಆ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶ ಇದೆ, 2008ರಿಂದ ಕೂಡ ಹೈಕೋರ್ಟ್ ಆದೇಶ ಇದೆ. ಆ ಹೈಕೋರ್ಟ್ ಆದೇಶ ಇಟ್ಕೊಂಡು ಏನು ಭೂ ಕಬಳಿಕೆ ನಿಷೇಧ ಕೋರ್ಟ್ ನಮ್ಮ ಮೇಲೆ ದೊಡ್ಡ ಸವಾರಿಯನ್ನು ಮಾಡ್ತಾ ಇದೆ. ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಸಿಂಧನೂರು ತಾಲೂಕಿನ ವಿದ್ಯಾರ್ಥಿಗಳ ಪ್ರಯಾಣದ ತೊಂದರೆಗಳನ್ನು ಮನಗಂಡು ತಮ್ಮ ಅನುದಾನದಲ್ಲಿ ಸುಮಾರು 5 ಕೋಟಿ ರೂಪಾಯಿಯಲ್ಲಿ 15 ಬಸ್ಸುಗಳನ್ನು ಖರೀದಿಸಲು ಸಹಾಯ ಮಾಡಿದ್ದು, ಇದರಿಂದ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ಪ್ರಯಾಣಕ್ಕೆ ಅನುಕೂಲವಾಗಲಿದೆ. ಹೀಗಾಗಿ ಈ ಬಾರಿ ಶಾಸಕರ ಬರ್ತ್ಡೇ ಕಾರ್ಯಕ್ರಮವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಮತ್ತು ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡುವ ಮೂಲಕ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಎಂದು RC ಪಾಟೀಲ್ ಹೇಳಿದರು. ಈ ವಿಚಾರವಾಗಿ ಸಂಪೂರ್ಣ ಮಾಹಿತಿಯನ್ನು RC ಪಾಟೀಲ್ ಎಸ್ ನ್ಯೂಸ್ ಜೊತೆ ಹಂಚಿಕೊಂಡರು. ಫ್ರೀ ಆದಾಗ ಸ್ವಲ್ಪ ಗೊಂದಲ ವಿದ್ಯಾರ್ಥಿಗಳು ಭಾಳ ಇತ್ತು. ಅದೆಲ್ಲ ಮನಗಂಡು ಸ್ವಂತ ಅವ್ರದೇ ಖರ್ಚಿನಿಂದ, ಅಂದರೆ ಅವ್ರದೇ ಗ್ರ್ಯಾಂಟಿನಿಂದ ಸುಮಾರು 5 ಕೋಟಿ ರೂಪಾಯಿಯನ್ನು ವಿದ್ಯಾರ್ಥಿಗೋಸ್ಕರವಾಗಿಟ್ಟು ಸುಮಾರು 15 ಬಸ್ಗಳು ಎಲ್ಲ ರೂಟ್ಲಿಂದ, ಅದು ಡಿಪೋ ಮ್ಯಾನೇಜರ್ ಹತ್ರ ಯಾವ ರೂಟಿಂದ ಏನು ಬರ್ತಾರೆ, ಪ್ರತ್ಯೇಕವಾಗಿ ಆ ಬಸ್ಸಲ್ಲಿ ಸಾರ್ವಜನಿಕರಿಗೆ ಅವಕಾಶವೇ ಇರಲ್ಲ, ಕೇವಲ ವಿದ್ಯಾರ್ಥಿಗಳು ಮಾತ್ರ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕಾಗಿಯೇ ನಾಳೆ ನಾವು ಎಲ್ಲರೂ ವಿಚಾರ ಮಾಡಬೇಕಾದ್ರೆ ಬರ್ತ್ಡೇನ ಇದೊಂದು ವರ್ಷ ನಾವು ಹಿರೇಗೌಡರಿಗೆ ಏನು ಸರ್ ದಯವಿಟ್ಟು ನೀವು ಬರ್ತ್ಡೇ ಮಾಡ್ಬೋದು, ಈ ಸತಿ ನಾವು ಮಾಡ್ತೀವಿ. ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರೋದ್ರಿಂದ ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಸೇರಿಕೊಂಡು ನಾಳೆ ಒಂದು ದಿನ ನಮಗೆ ಅವಕಾಶ ಕೊಡ್ತೀವಿ. ನೀವು ವರ್ಷಾನುಗಟ್ಟಲೆ ಮಾಡ್ಕೊತ ಬಂದಿರಿ, ಯಾಕಂದರೆ ಇದೊಂದು ನಮಗೆ ಸುವರ್ಣ ಅವಕಾಶ ವಿದ್ಯಾರ್ಥಿಗಳಿಗಾಗಿ. ಈ ಇತ್ತೀಚೆಗೆ ಬರ್ಬೇಕಾದ್ರೆ ತಿಮ್ಮಣ್ಣ ಫೋನ್ ಮಾಡಿದ್ದ, ಅಣ್ಣ ಈಗ ಎಷ್ಟೇ ಆಸ್ತಿ ಹೋಗಿದ್ದು ನಾವು ಅಲ್ಲಿ ಏನಾದ್ರು ಬಸ್ ಬಿಡೋಕ್ಕಾಗುತ್ತೆ ಅಣ್ಣ, 5-6 ಕಿಲೋಮೀಟರ್ ಒಳಗಡೆ ಇದೆ, ವಿದ್ಯಾರ್ಥಿಗಳು ಸಿಟಿಗೆ ಬರೋದಕ್ಕೆ ಅನುಕೂಲ ಆಗಲ್ಲ ಅಂತ. ಆಯ್ತಪ್ಪ ಸರಿ, ಸಾಹೇಬ್ರ ಜೊತೆ ಬೆಳಗ್ಗೆ ಬರ್ರಿ, ಒಂದು ಸತಿ ಮಾತಾಡ್ಕೊಂಡು ಬೇಕಾದ್ರೆ ಡಿಪೋ ಮ್ಯಾನೇಜರ್ ಜೊತೆ ಮಾತಾಡ್ಕೊಂಡು ಏನೋ ಫೈನಲ್ ಮಾಡೋದು. ಯಾಕಂದರೆ ಸಾಕಷ್ಟು ಜನಕ್ಕೆ ಇದು ಅವಕಾಶ ಆಗೋದ್ರಿಂದ ನಾನು ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಮನವಿ ಮಾಡೋದೇನೆಂದರೆ, ನಾಳೆ ಬೆಳಗ್ಗೆ 10 ನಾವೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಜೊತೆಗೆ ಸಾಹೇಬರಿಗೆ ಒಂದು ನಮ್ಮ ಕೃತಜ್ಞತೆ ಸಲ್ಲಿಸೋಕ್ಕೆ ನಾಳೆ ಅವಕಾಶ ಆಗಿರೋದ್ರಿಂದ ಆ ಒಂದು ಕಾರ್ಯಕ್ರಮವನ್ನು ನಾಳೆ ಟೌನ್ ಹಾಲಲ್ಲಿ 10 ನಾವು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾಯಿದ್ವಿ. ಅದಕ್ಕೆ ಹಿರೇಗೌಡರ ಹತ್ರ ನಾವು ಪರ್ಮಿಷನ್ ತೊಗೊಂಡು ಈ ಒಂದು ಕಾರ್ಯಕ್ರಮ ನಮಗೆ ಅವಕಾಶ ಮಾಡಿಕೊಡ್ರಿ, ನಾವು ಈ ಒಂದು ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮ ನಾವು ಮಾಡ್ತೀವಿ ಸರ್, ಯಾಕಂದ್ರೆ ನಮಗೆ ಅವಕಾಶ ಇರಲಿ ಅಂತೇಳಿ ಅವ್ರ ಹತ್ರ ಕೇಳ್ಕೊಂಡು ನಾಳೆ ಈ ಒಂದು ಕಾರ್ಯಕ್ರಮ ಎಲ್ಲ ಶಿಕ್ಷಣ ಸಂಸ್ಥೆಗಳ ಪರವಾಗಿ ನಾವು ಮಾಡ್ತೀವಿ. ಇದೇ ವಿಚಾರವಾಗಿ ಡಿಪೋ ಮ್ಯಾನೇಜರ್ ಜೊತೆ ಮಾತನಾಡಿದಾಗ, ಈಗಾಗಲೇ ಬಸ್ಸುಗಳು ಬಂದಿದ್ದು ಜನವರಿ 3ರಂದು ಉದ್ಘಾಟನೆ ಕಾರ್ಯಕ್ರಮ CM ಅವರ ನೇತೃತ್ವದಲ್ಲಿ ನೆರವೇರಿಸಲು ಶಾಸಕರು ಸೂಚಿಸಿದ್ದಾರೆ. ಬಸ್ಗಳನ್ನು ಅಂಬಾದೇವಿ ಜಾತ್ರೆಗೆ ಬಳಸಿಕೊಂಡು ನಂತರ ವಿದ್ಯಾರ್ಥಿಗಳ ಪ್ರಯಾಣದ ಅನುಕೂಲಕ್ಕಾಗಿ ಬಳಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಹಿರೇಗೌಡರ್, ವೈ ನರೇಂದ್ರ ಅಂತ ಸೇರಿದಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಸರ್ವ ಸದಸ್ಯರು ಇದ್ದರು. ನಮ್ಮ ಪೂರ್ವಜರ ಕಾಲದಲ್ಲಿ ಪ್ರಕೃತಿಯಲ್ಲಿ ಸಿಗುವುದನ್ನು ಸಮರ್ಪಕವಾಗಿ ಬಳಸಿಕೊಂಡು ಪೂಜಿಸುತ್ತಿದ್ದರು. ಆದರೆ ಈಗ ಪ್ರಕೃತಿ ವಿರುದ್ಧವಾಗಿ ಜೀವನ ಶೈಲಿ ಅಳವಡಿಸಿಕೊಂಡು ಆಧುನೀಕರಣ, ಕೈಗಾರೀಕರಣದ ಹೆಸರಿನಲ್ಲಿ ಪ್ರಕೃತಿಯನ್ನು ಸರ್ವನಾಶ ಮಾಡಲಾಗುತ್ತಿದೆ. ಇದು ಹೀಗೆಯೇ ಮುಂದುವರೆದರೆ ಮನುಕುಲ ಸರ್ವನಾಶವಾಗಲಿದೆ. ಇದಕ್ಕೆ ಅವಕಾಶ ಕೊಡದೆ ತಂದೆ ತಾಯಿ ಗುರುಗಳು ಋಣಭಾರ ತೀರಿಸುವಂತೆ ಪರಿಸರದ ಋಣ ತೀರಿಸಬೇಕು. ಇದಕ್ಕಾಗಿ ನಮ್ಮೊಂದಿಗೆ ಹೆಜ್ಜೆ ಹಾಕುವ ಮೂಲಕ ಕೈ ಜೋಡಿಸಬೇಕೆಂದು ತುಮಕೂರಿನ ಸಿದ್ಧಗಂಗಾ ಮಠದ ಶಿವಸಿದ್ಧ ಶ್ರೀ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು. ನಗರದ ಸತ್ಯ ಗಾರ್ಡನ್ನಲ್ಲಿ ನವದೆಹಲಿಯ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ, ಶಿವಮೊಗ್ಗದ ಪರ್ಯಾವರಣ ಟ್ರಸ್ಟ್ ಹಾಗೂ ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಿತಿ ಕರ್ನಾಟಕ ಇವರ ಸಂಯುಕ್ತಾಶ್ರಯದಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಅಂಗವಾಗಿ ಕಿಷ್ಕಿಂಧೆಯಿಂದ ಮಂತ್ರಾಲಯದವರೆಗೆ ಹಮ್ಮಿಕೊಂಡಿರುವ 3ನೇ ಹಂತದ ಜನಜಾಗೃತಿ ಪಾದಯಾತ್ರೆ ಆಗಮಿಸಿದ್ದು, ಈ ಹಿನ್ನೆಲೆಯಲ್ಲಿ ಮಂಗಳವಾರ ನಡೆದ ಬಹಿರಂಗ ಸಭೆಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಮಾನವನ ನಾಗರಿಕತೆಯ ಬೆನ್ನೆಲುಬು, ಜೀವನದ ಅವಿಭಾಜ್ಯ ಅಂಗವು ನದಿಗಳು. ಹೀಗಾಗಿ ನಾಗರಿಕ ಇತಿಹಾಸಗಳ ಕುರಿತು ಅಧ್ಯಯನ ಮತ್ತು ಚಿಂತನೆ ಮಾಡಬೇಕಿದೆ. ಧಾರ್ಮಿಕ ಕಾರ್ಯಗಳು ಸಹ ನದಿಗಳ ಸ್ಮರಣೆ ಮೂಲಕವೇ ಆರಂಭಗೊಳ್ಳಲಿವೆ. ಆದರೆ ಅವತ್ತಿನ ನಾಗರಿಕತೆಗೂ ಇವತ್ತಿನ ನಾಗರಿಕತೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಮುಂದಿನ ಪೀಳಿಗೆ ಭವಿಷ್ಯ ಬದುಕು ಮತ್ತು ಜೀವ ರಕ್ಷಣೆಯ ಮುಂದಾಲೋಚನೆಯಿಂದ ತುಂಗಭದ್ರಾ ನದಿಯನ್ನು ಸಂರಕ್ಷಣೆ ಮಾಡುವುದು ಅತ್ಯವಶ್ಯಕ. ಇದಕ್ಕಾಗಿ ಜನಜಾಗೃತಿ ಅಲ್ಲ, ನಮ್ಮ ಆತ್ಮ ಜಾಗೃತಿ ಆಗುವುದು ಜನಜಾಗೃತಿ ಅಲ್ಲ, ನಮ್ಮ ಆತ್ಮ ಜಾಗೃತಿ ಆಗುವುದು ಅತಿ ಮುಖ್ಯವಾಗಿದೆ. ಬದಲಾವಣೆ ಎಂಬುದು ವ್ಯವಸ್ಥೆಯಿಂದಲ್ಲ, ಅದು ನಮ್ಮಿಂದಲೇ ಆಗಬೇಕು. ಇಂತಹ ಪಾದಯಾತ್ರೆ, ಆಂದೋಲನ, ಸಮಾವೇಶಗಳು ಒಂದು ಕಾರ್ಯಕ್ರಮ ಮತ್ತು ಆಚರಣೆಗೆ ಸೀಮಿತವಾಗಬಾರದು. ನದಿ ಮತ್ತು ಪರಿಸರ ಸಂರಕ್ಷಣೆ, ಪ್ಲಾಸ್ಟಿಕ್ ಮುಕ್ತ ಜೀವನ ನಡೆಸುವ ಕೂಗು ವಿಧಾನಸೌಧಕ್ಕೆ ಮುಟ್ಟಬೇಕು. ನದಿ ಮತ್ತು ಪರಿಸರ ವಿಚಾರ ಬಂದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿರ್ದಾಕ್ಷಿಣ್ಯವಾಗಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದರು. ಭೂಮಿ ಮತ್ತು ಮನುಷ್ಯನ ದೇಹ ಎರಡರಲ್ಲೂ 75% ಭಾಗ ನೀರಿದೆ. ಇದು ಭಗವಂತನ ಸೃಷ್ಟಿ.
ದೈವಿಕ ಸ್ಥಾನ ಇರುವ ಗಂಗಾ ಮತ್ತು ತುಂಗಭದ್ರಾ ಜಲ ಕಲುಷಿತಗೊಂಡು ರೋಗ ರುಜಿನಗಳು ಹರಡುವಂತಾಗಿರುವುದು ವಿಪರ್ಯಾಸದ ಸಂಗತಿ. ಈ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಿ ದೊಡ್ಡ ಮಟ್ಟದಲ್ಲಿ ಜನಾಂದೋಲನ ರೂಪಿಸಬೇಕು ಎಂದ ಅವರು, ತಾವು ಆಸ್ಟ್ರೇಲಿಯಾ ಪ್ರವಾಸದಲ್ಲಿದ್ದಾಗ ಅಲ್ಲಿನ ನಗರಗಳು ನದಿ ತೀರದಲ್ಲಿದೆ. ನಗರದ ಸ್ವಚ್ಛತೆ, ನದಿಗಳ ಶುದ್ಧತೆ, ನೆಲ, ಜಲ, ಪರಿಸರ ಸಂರಕ್ಷಣೆಗೆ ವಿಶೇಷ ಆದ್ಯತೆ ನೀಡಿರುವುದು ಗಮನಕ್ಕೆ ಬಂದವು. ಆದರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ವಿಶ್ವಗುರುವಾಗಿರುವ ಭಾರತ ದೇಶದಲ್ಲಿನ ನಾಗರಿಕರು ಇವುಗಳ ಕುರಿತು ಪ್ರಜ್ಞೆ ಇಲ್ಲದಂತೆ ವರ್ತಿಸುತ್ತಿರುವುದು ದುರಂತದ ಸಂಗತಿ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ನವದೆಹಲಿಯ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಅಧ್ಯಕ್ಷ ಬಸವರಾಜ ಪಾಟೀಲ್ ವೀರಾಪುರ್ ಮಾತನಾಡಿ, ತುಂಗಭದ್ರಾ ನದಿಯ ರಕ್ಷಣೆ ಮತ್ತು ಶುದ್ಧೀಕರಣ ಈ ಭಾಗದ ಜನರ ಜೀವನದ ಮಿಷನ್ ಎಂದು ಸಂವೇದನಶೀಲತೆಯಿಂದ ಹೋರಾಟ ಮಾಡಬೇಕು. ದೇಶದಲ್ಲಿ 200 ನದಿಗಳು ಬತ್ತಿ ಹೋಗಿವೆ, 77 ನದಿಗಳು ಆವಾಸನದ ಅಂಚಿನಲ್ಲಿವೆ. ಹೀಗಾಗಿ ನದಿಗಳ ರಕ್ಷಣೆಗಾಗಿ ಹೋರಾಟ ಒಂದೇ ಮಾರ್ಗವಾಗಿದ್ದು ನಮ್ಮೊಂದಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದರು. ನರಗುಂದ ಪಂಚಗ್ರಹ ಗುಡ್ಡದ ಹಿರೇಮಠದ ಸಿದ್ಧಲಿಂಗ ಶಿವಾಚಾರ್ಯ, ಎದ್ದಲದೊಡ್ಡಿಯ ಮಹಾಲಿಂಗ ಮಹಾಸ್ವಾಮಿಗಳು, ವೆಂಕಟಗಿರಿ ಕ್ಯಾಂಪಿನ ಸದಾನಂದ ಶರಣರು, ಶಾಸಕ ಅಂಪನಗೌಡ ಬಾದರ್ಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಶಾಸಕ ಮಹಿಮಾ ಪಾಟೀಲ್, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ, ಕರಕುಶಲ ನಿಗಮದ ಮಾಜಿ ಅಧ್ಯಕ್ಷೆ ಲಲಿತಾರಾಣಿ, ಶ್ರೀ ರಂಗದೇವರಾಯಲು, RDCC ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ, ಈಶ್ವರಿ ವಿಶ್ವವಿದ್ಯಾಲಯದ ಪಾರ್ವತಿ ಅಕ್ಕ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, DYSP ಚಂದ್ರಶೇಖರ್ ಜಿ, ವಕೀಲರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಕೆ ಭೀಮನಗೌಡ, ಆಂದೋಲನದ GT ಪಾಟೀಲ್, ಮಲ್ಲಿಕಾರ್ಜುನ್ ಗಡ್ಡಿ, ವಿಷ್ಣು ಜೋಶಿ, ಶಿವಕುಮಾರ್ ಮಾಲಿಪಾಟೀಲ್, ಲೋಕೇಶಪ್ಪ, ಬಾಲಕೃಷ್ಣ, ಮಲ್ಲನಗೌಡ ಮಾವಿನಮಡುಗು, ಪರಶುರಾಮ್ ಮಲ್ಲಾಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸ್ವಾಭಿಮಾನ ಆಂದೋಲನ ದಕ್ಷಿಣ ಭಾರತದಿಂದ ಪ್ರಾರಂಭ ಮಾಡಿದೆ. ನಾವು ಉತ್ತರ ಭಾರತದಲ್ಲಿ 80 ನದಿಗಳನ್ನ ಈ ಕೆಲಸಕ್ಕೆ ಆಯ್ದುಕೊಂಡು ಈಗಾಗಲೇ ಅನುಭವವನ್ನು ಪಡೆದಿರ್ತಕ್ಕಂಥವರೇ ಇದರಲ್ಲಿ ಇರೋದ್ರಿಂದ ಅವರ ನೇತೃತ್ವದಲ್ಲಿ ವಿಶೇಷ ಶುಭ ಸಂದರ್ಭದಲ್ಲಿ ಈ ತುಂಗಭದ್ರಾ ಅಭಿಯಾನಕ್ಕೆ 3ನೇ ಹಂತದ ರೆಸ್ಪಾನ್ಸ್ ಏನಿದೆ ಜನರು ಅವರ ಅದ್ಭುತವಾದ ಪ್ರತಿಕ್ರಿಯೆ, ಸಹಭಾಗಿತ್ವ, ಸಹಯೋಗಿತ್ವ ಹಾಗೂ ಆಶಯಗಳು ಮತ್ತು ಪಾಲ್ಗೊಳ್ಳುವಿಕೆ ಇವೆಲ್ಲವುಗಳಿಂದ ನಾವು ತುಂಬಾ ಪ್ರೇರಿತರಾಗಿ ಎಲ್ಲರೂ ಅಭಿಮಾನದಿಂದ ನಮ್ಮ ಯಾತ್ರೆಯನ್ನ ಸ್ವಾಗತಿಸಿದ್ದಾರೆ, ಸಹಕರಿಸಿದ್ದಾರೆ, ಸಹಯೋಗ ನೀಡಿದ್ದಾರೆ. ನಿನ್ನೆ ಗೊರೆಬಾಳದ ಮೂಲಕ ಸಿಂಧನೂರಿನ ತಾಲೂಕಿನಾಗೆ ಪ್ರವೇಶ ಮಾಡಿದೆ. ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಅದ್ಭುತವಾದಂತ ಒಂದು ಶೋಭಾಯಾತ್ರೆ, ಪದಯಾತ್ರೆ ಜನಜಾಗೃತಿ ಬಗ್ಗೆ ಆಗಿದೆ. ಅನೇಕ ಕಲಾವಿದರು ಜನಜಾಗೃತಿಯ ಗೀತೆಗಳನ್ನು ಹಾಡಿದ್ದಾರೆ. ನಾವು ಮುಂದೆ ಕೇವಲ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ವಿ, ಹೀಗಾಗಿ ಇದು ತುಂಗಭದ್ರೆ ಸ್ವಚ್ಛ ಆಗುತ್ತೆ ಅಂತಕ್ಕಂಥ ಭ್ರಮೆಯಲ್ಲೂ ಇರೋರಲ್ಲ. ನಿಮ್ಮ ರೀತಿಯಾಗಿ ನಾವು ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಬೇಕಾದ್ರೆ ನಾವು ಒಂದಷ್ಟು ದಿನಪತ್ರಿಕೆಯನ್ನ ನಾವು ಗಮನಿಸ್ತಾ ಇದ್ದೋ, ಕೆಲವು ನ್ಯೂಸ್ ಚಾನೆಲ್ ಗಮನಿಸ್ತಾ ಇದ್ವಿ. ನಾಳೆ ಏನಾದ್ರೂ ನಮ್ಮ ಸಮಾಜದಲ್ಲಿ ಏನಾದ್ರೂ ಒಂದು ವಿಶೇಷವಾದಂತ ದಿನ ಇದೆಯಾ ಅಂತ. ಯಾಕೆ ವಿಶೇಷವಾದಂತ ದಿನ ಇದೆಯಾ ಅಂತ ನಾವು ಗಮನಿಸ್ತಾ ಇದ್ದೀವಿ ಅಂತಂದ್ರೆ, ನಾಳೆ ಏನಾದರೂ ಒಂದು ಆಂದೋಲನ ಆಯಿತು, ಒಂದು ಚಳುವಳಿ ಆಯಿತು, ಒಂದು ಪಾದಯಾತ್ರೆ ಆಯಿತು, ಒಂದು ಹೋರಾಟ ಆಯಿತು ಅಂತಂದ್ರೆ ನಮ್ಗೆಲ್ಲ ಬಹಳ ಖುಷಿ ಆಗ್ತಾ ಇತ್ತು. ಯಾಕೆಂದ್ರೆ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಸಿಗುತ್ತೆ ಅಂತ. ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಆ ಮನಸ್ಥಿತಿಯಲ್ಲೇ ಇರುವಂತದ್ದು. ಇವತ್ತು ಈ ಭಾಗದಲ್ಲಿ ಒಂದಷ್ಟು ಪಾದಯಾತ್ರೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಎಲ್ಲ ಶಾಲಾ ಕಾಲೇಜುಗಳಿಗೆ ಒಂದಷ್ಟು ಬಿಡುವಿನ ಸಮಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಗಮನಿಸಬೇಕಾಗಿರುವಂತದ್ದು ಅಂದ್ರೆ ಈ ಕಾರ್ಯಕ್ರಮದ ಔಚಿತ್ಯವನ್ನು ನಾವೆಲ್ಲ ಹಂಚಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ ಇವತ್ತು. ಪ್ರಸಕ್ತ ಸಂದರ್ಭದಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ರಕ್ಷಿಸದಿದ್ದಲ್ಲಿ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ ಎಂದು ಹಿರಿಯ ವಕೀಲರಾದ ಅಬ್ದುಲ್ ಗನಿ ವಕೀಲರು ತಿಳಿಸಿದರು. ಕಾರ್ಯಕ್ರಮದ ನಂತರ ಅಖಿಲ ಭಾರತ ವಕೀಲರ ಒಕ್ಕೂಟದ ತಾಲೂಕು ಮಟ್ಟದ ಸಂಚಾಲನಾ ಸಮಿತಿ ರಚಿಸಲಾಯಿತು. ಅಖಿಲ ಭಾರತ ವಕೀಲರ ಒಕ್ಕೂಟದ ತಾಲೂಕು ಮಟ್ಟದ ಸಭೆಯನ್ನು ಕರೆದಿದ್ದ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಕೀಲರ ವೃತ್ತಿ ಗೌರವ ದಿನೇ ದಿನೇ ಕ್ಷೀಣಿಸುತ್ತಿದೆ. ಇದಕ್ಕೆ ಕಾರಣಗಳನ್ನು ಕಂಡುಹಿಡಿದು ಹೋರಾಟ ನಡೆಸಲು ಅಖಿಲ ಭಾರತ ವಕೀಲರ ಒಕ್ಕೂಟವು ಇನ್ನಷ್ಟು ವ್ಯಾಪಕವಾಗಿ ವಿಸ್ತಾರವಾಗಬೇಕಿದೆ ಎಂದರು. ಬಾರ್ ಕೌನ್ಸಿಲ್ ಸದಸ್ಯರಾದ ಕೆ ಕೋಟೇಶ್ವರರಾವ್ ಮಾತನಾಡಿ, ವಕೀಲರ ಒಕ್ಕೂಟವನ್ನು ನಿವೃತ್ತ ನ್ಯಾಯಾಧೀಶರು ಮತ್ತು ಹೆಸರಾಂತ ಹಿರಿಯ ವಕೀಲರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ದಿಶೆಯಲ್ಲಿ ಹುಟ್ಟು ಹಾಕಿದ್ದಾರೆ. ಈ ಉದ್ದೇಶಕ್ಕಾಗಿ
ಸಂಘಟನೆ ಇಂದಿಗೂ ಕೆಲಸ ಮಾಡುತ್ತಿದೆ ಎಂದರು. ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಆರ್.ಕೆ. ದೇಸಾಯಿ ಪ್ರಸ್ತುತ ಸಂದರ್ಭದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ನ್ಯಾಯಾಲಯಗಳಲ್ಲಿ ಬಳಸಲು ಮುಂದಾದರೆ ವಕೀಲರ ಪಾತ್ರವೇ ನಗಣ್ಯವಾಗುತ್ತದೆ. ಆದ್ದರಿಂದ ವಕೀಲರು ಈ ಬಗ್ಗೆ ಯೋಚಿಸಬೇಕಿದೆ ಎಂದರು. ಮತ್ತೋರ್ವ ವಕೀಲರಾದ ಶೇಖರಪ್ಪ ದುಮಿತಿ ವಕೀಲರು ನ್ಯಾಯಾಲಯಗಳಲ್ಲಿ ವೃತ್ತಿ ನಡೆಸದೆ ಸೌಲಭ್ಯಗಳನ್ನು ಪಡೆಯುವ ವಕೀಲರ ಕುರಿತು ಬಾರ್ ಕೌನ್ಸಿಲ್ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಂಘಟನೆಯ ರಾಜ್ಯ ಮುಖಂಡರಾದ ಎ. ಕರುಣಾನಿಧಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಎಸ್ಆರ್.ಕೆ. ರೆಡ್ಡಿ ವಕೀಲರು ಹಾಗೂ ಎಚ್.ವಿ. ಗುಡಿ ವಕೀಲರು ಉಪಸ್ಥಿತರಿದ್ದು ಮಾತನಾಡಿದರು. ವಕೀಲರ ಉಪಸ್ಥಿತಿಯಲ್ಲಿ ಸಂಚಾಲನಾ ಸಮಿತಿಯನ್ನು ರಚಿಸಲಾಯಿತು. ಸಂಘಟನಾ ಸಂಚಾಲಕರನ್ನಾಗಿ ಕೃಷ್ಣ ಬಿ.ಎಂ. ವಕೀಲರನ್ನು ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಕೀಲರಾದ ಸೈಯದ್ ರಬ್ಬಾನಿ, ಲಿಂಗರಾಜ್, ಬಸವನಗೌಡ, ಹನುಮಂತಪ್ಪ, ಆನಂದ್, ರಮೇಶ್, ನಾರಾಯಣರಾವ್, ಶರಣಬಸವರಾಜ್, ಬಿ.ಸಿ. ಬಸವರಾಜ್, ಸಂಗ್ರಾಮ್ ಕಿಲ್ಲೇದ್ ಸೇರಿದಂತೆ ಅನೇಕರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದಿ ಬದಿ ವ್ಯಾಪಾರಿಗಳಿಗೆ ನೆರವು ನೀಡದಿದ್ದರೆ ಜನವರಿ 3ಕ್ಕೆ ಉಗ್ರ ಹೋರಾಟ. ಈ ಬಾರಿ ವಿದ್ಯಾರ್ಥಿಗಳು ಹಂಪನಗೌಡರ ಬರ್ತ್ಡೇ ನೆರವೇರಿಸುತ್ತಾರೆ. ಆರ್.ಸಿ. ಪಾಟೀಲ್. ಆಧ್ಯಾತ್ಮ ಕ್ಷೇತ್ರದಲ್ಲಿ ವಿಶ್ವಗುರುವಾಗಿರುವ ಭಾರತ ದೇಶದ ನಾಗರಿಕರು ಪರಿಸರ ಪ್ರಜ್ಞೆ ಇಲ್ಲದಂತೆ ವರ್ತಿಸುತ್ತಿರುವುದು ದುರಂತ. ಸಿದ್ಧಗಂಗಾ ಶ್ರೀ. ನ್ಯಾಯಾಂಗ ಸ್ವಾತಂತ್ರ್ಯ ಇಂದಿನ ಅಗತ್ಯವಾಗಿದೆ. ಅಬ್ದುಲ್ ಗನಿ ವಕೀಲರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ.